ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟಂತಹ ಪ್ರಕರಣ. ಈ ಪ್ರಕರಣದ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ ಎಸ್ಐಟಿಯಿಂದ. ಈಗ ಧರ್ಮಸ್ಥಳದಲ್ಲಿ ದೂರುದಾರ ಕೊಟ್ಟಂತಹ ದೂರಿನ ಮೇಲೆ ಅಥವಾ ಆತ ಮಾಡಿದಂತಹ ಆರೋಪದ ಮೇಲೆ ಅದನ್ನ ಸ್ಥಳಕ್ಕೆ ಕರ್ಕೊಂಡು ಬಂದು ಪಾಯಿಂಟ್ಗಳನ್ನ ಗುರುತು ಮಾಡಲಾಯಿತು. 13 ಪಾಯಿಂಟ್ಗಳನ್ನ ಆತ ಗುರುತು ಮಾಡಿದ್ದು. ಈಗ ಕಳೆದ 3 ದಿನದಿಂದ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. 1ರಿಂದ 6ನೇ ಪಾಯಿಂಟ್ ತನಕ ಅಗ್ಗಿದ್ದಾಗಿದೆ. 1ರಿಂದ 5ನೇ ಪಾಯಿಂಟ್ ತನಕ ಕಾರ್ಯಾಚರಣೆ ನಡೆಸಿದಾಗ ಏನೂ ಕುರುಹು ಪತ್ತೆ ಆಗಿರಲಿಲ್ಲ. ಆದರೆ ನಿನ್ನೆ 6ನೇ ಪಾಯಿಂಟ್ ಅಲ್ಲಿ ಕಾರ್ಯಾಚರಣೆ ಆರಂಭ ಆಗ್ತಾ ಇದ್ದಂತೆ ಅಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆ ಆಗತ್ತೆ. ಈ ಪ್ರಕರಣ ಈಗ ಒಂದು ರೀತಿಯಲ್ಲಿ ಗಂಭೀರವಾದ ಸ್ವರೂಪವನ್ನ ಪಡ್ಕೋತಾ ಇದೆ. ಇವತ್ತು 7ನೇ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಇನ್ನು ಅಲ್ಲಿ ಸಿಕ್ಕಂತಹ ಅಸ್ಥಿಪಂಜರದ ಅವಶೇಷ, ಅದರ ಪರೀಕ್ಷೆ ಈಗ ನಡೆಯುತ್ತೆ. ಇವೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ವೈದ್ಯರಾಗಿರುವಂತಹ ಅಕ್ಷಯ್ ಬಂಡಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ. ನಮಸ್ತೆ ಮ್ಯಾಮ್. ಸರ್ ನಮಸ್ತೆ. ಈಗ ಎಲ್ಲರ ಗಮನ ಕೂಡ ಧರ್ಮಸ್ಥಳದ ಈ ಪ್ರಕರಣದ ಮೇಲೆ ನೆಟ್ಟಿದೆ. ಯಾಕಂದ್ರೆ ಪ್ರತಿದಿನ ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆ 6ನೇ ಪಾಯಿಂಟ್ ಅಲ್ಲಿ ಅಸ್ಥಿಪಂಜರದ ಅವಶೇಷ ಸಿಕ್ತು. ಅದನ್ನ ಈಗ ಫಾರೆನ್ಸಿಕ್ ಕಳಿಸಿದ್ದಾರೆ. ಅದರ ಪರೀಕ್ಷೆ ಆಗ್ಬೇಕು. ಏನಿರುತ್ತೆ ಸರ್ ಇದರ ಪ್ರಕ್ರಿಯೆ, ಹೇಗಿರುತ್ತೆ? ಇಷ್ಟು ವರ್ಷದ ಹಳೆದಾದ ಶವ, ಅಸ್ಥಿಪಂಜರ ಮಾತ್ರ ಸಿಕ್ಕಿರೋದು, ಗುರುತು ಪತ್ತೆ ತುಂಬಾ ದೊಡ್ಡ ಚಾಲೆಂಜ್ ಆಗುತ್ತೆ. ಇವಾಗ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಇವಾಗ ಇಷ್ಟೊಂದು ಸ್ಕೆಲಿಟಲ್ ರಿಮೈನ್ಸ್ ಇದೆ ಇವಾಗ ಕೈಯಲ್ಲಿ. ಸೊ ಅದನ್ನ ಫಸ್ಟ್ ಏನ್ ಮಾಡ್ತಾರಂದ್ರೆ ಅದು ಒಬ್ಬರದೇನಾ ಅಥವಾ ತುಂಬಾ ಜನದ್ದಿದೇನಾ ಅಥವಾ ಒಂದೇ ಶವದ್ದು, ಈ ತರ ಅದನ್ನೆಲ್ಲ ಫಸ್ಟ್ ಅದನ್ನ ಚೆಕ್ ಮಾಡಿ ನೋಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಗಂಡಿಂದು ಹೆಣ್ಣಿಂದು ಅಥವಾ ಅದೇನಾದ್ರು ಆಕ್ಚುಲಿ ಮನುಷ್ಯದ ಹೌದೋ ಇಲ್ಲೋ ಅದು ಇನ್ನೂ ಚೆಕ್ ಮಾಡ್ಬೇಕು. ನಮ್ಗೆ ನೋಡಿದ ತಕ್ಷಣ ಒಂದು ಐಡಿಯಾ ಬರುತ್ತೆ, ಮೋಸ್ಟ್ಲಿ ಇದು ಗಂಡಿಂದು ಹೆಣ್ಣಿಂದು ಇರ್ಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಅಸ್ಥಿಪಂಜರ ಇದ್ರೆ ಅದು ಗಂಡಿಂದು ಅಥವಾ ಹೆಣ್ಣಿಂದು ಅನ್ನೋದು ಫೈಂಡ್ ಔಟ್ ಮಾಡಬಹುದು. ಬಟ್ ಈಗ ಮೂಳೆಗಳು ಹಿಂಗಿದ್ರೆ ಅವಾಗ ಅದೇ ಆ ತರ ಇದ್ದಾಗ ಫಸ್ಟ್ ನಾವು ನೋಡ್ತೀವಿ ಶೇಪು, ಅದು ಲೆಂತ್, ಆಮೇಲೆ ಅದ್ರದ್ದು ಇವಾಗ ಸ್ಕಲ್ ನೋಡಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬುರುಡೆ ನೋಡಿದಾಗ ಅದೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ತುಂಬಾ ಇರುತ್ತೆ, ಅಂದ್ರೆ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಅದ್ರ ಲೆಂತ್, ಹೈಟ್ ಎಲ್ಲ ನೋಡ್ಬಿಟ್ಟು ಎಷ್ಟ್ ವಯಸ್ಸಿಂದು ಇರ್ಬೋದು, ಯಾವ ಟೈಮಲ್ಲಿ ಇದು ಟೈಮಲ್ಲಿ ಹೂತಾಕಿರ್ಬೋದು ಅಥವಾ ಏನ್ ಸೈಜ್, ಇದೆಲ್ಲ ನೋಡ್ಬಿಟ್ಟು ಒಂದ್ ಐಡಿಯಾ ಬರುತ್ತೆ ನಮ್ಗೆ ಫಸ್ಟ್. ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ನಾವು DNA ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ ಇದ್ರಿಂದ. ಅದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ. DNA ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಅದನ್ನ ಇವಾಗ ನಮ್ಗೆ ಯಾವ್ದಾದ್ರು ಒಂದು ಪ್ರೋಬ್ DNA ಅಂತ ಇರುತ್ತೆ. ಸಪೋಸ್ ಯಾರೋ ಒಬ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಗ ಅವ್ರದ್ದು ನಾವು DNA ತಗೊಂಡ್ಬಿಟ್ಟು ಈ DNA ಜೊತೆ ಮ್ಯಾಚ್ ಮಾಡಿದ್ರೆ ಮೋಸ್ಟ್ಲಿ ಇದಕ್ಕೂ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಾವು ಸ್ಕೆಲಿಟಲ್ ರಿಮೇನ್ಸ್ ಸಿಕ್ತಂದ್ರೆ ನಮ್ ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಸ್ಕೆಲಿಟಲ್ ರಿಮೇನ್ಸ್ ಸ್ಟೋರಿ ಬಿಲ್ಡ್ ಮಾಡ್ಬೇಕು. ಇವಾಗ ನಾವು ಅಲ್ಲಿ ಏನಕ್ಕೆ ಬಂತು ಅನ್ನೋದು ಒಂದು ಕತೆ ಇವಾಗ ನಾವು ಹುಡುಕ್ಬೇಕು. ಯಾವ ರೀತಿ ಬಂತು, ಹೇಗ್ ಬಂತು, ಇದಷ್ಟು ನಾವು ನೋಡ್ಬೇಕು. ಇದು ಆಕ್ಚುಲಿ ಮೇನ್ ಚಾಲೆಂಜ್. ಅಂದ್ರೆ ನಾವ್ ಇವಾಗ ನಮ್ದು ಎಲ್ರದ್ದು ಒಂದೊಂದು ರೋಲ್ಸ್ ಇರುತ್ತೆ. ಅಂದ್ರೆ ಈಗ SIT ಅವ್ರದ್ದು ಏನ್ ರೋಲು, ಅವರು ಬಂದ್ರು ಅಂದ್ರೆ ಅವರು ಎಕ್ಸುಮೇಷನ್ ಪ್ರಾಸೆಸ್ ಅಲ್ಲಿ ಹೆಲ್ಪ್ ಮಾಡೋದು, ಅವ್ರಿಗೆ ಮತ್ತೆ ಆ ಸ್ಕಲ್ ರಿಮೇನ್ಸ್ ಗೆ ಒಂದು ಸ್ಟೋರಿ ಬಿಲ್ಡ್ ಮಾಡಕ್ ಅವ್ರದ್ದು ಒಂದು ಪ್ರಾಸೆಸ್ ಇರುತ್ತೆ. ನೆಕ್ಸ್ಟ್ ನಾವು ಕಾಮನ್ ಪೀಪಲ್ ಏನಂತಂದ್ರೆ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಎಲ್ರಿಗೂ, ಅಂದ್ರೆ ಎಷ್ಟೋ ಜನ ಹೋಗಿರ್ತಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇರುತ್ತೆ, ಎಷ್ಟೋ ಜನ ಹೆದರ್ಕೊಂಡ್ಬಿಟ್ಟು ನಮ್ಗೆ ಏನೋ ಒಂಥರ ಜೀವದ ಭಯ ಇರುತ್ತೆ, ಅವರೆಲ್ಲ ಹೇಳಕ್ ಹೋಗಲ್ಲ. ಸೊ ಅವ್ರೇನಂತಂದ್ರೆ ಇವಾಗ ಮುಂದ್ ಬಂದ್ಬಿಟ್ಟು ನನ್ DNA ಮ್ಯಾಚ್ ಮಾಡಕ್ ಟ್ರೈ ಮಾಡಿ, ಅಂದ್ರೆ ಈ ತರ ಒಂದ್ ಮಿಸ್ಸಿಂಗ್ ರಿಪೋರ್ಟ್ ಈಗ ಎಷ್ಟೋ ಜನ ಹೇಳ್ತಿದ್ದಾರೆ. ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ಜನ ಹೇಳ್ತಿದ್ರು, ನಮ್ ಜೊತೆ ಯಾರ್ಯಾರೋ ಬಂದ್ಬಿಟ್ಟು ನಮ್ ಜೊತೆ ಹೋಟೆಲ್ ಅಲ್ಲಿ ಇರ್ತಿದ್ರು, ಬಟ್ ನೆಕ್ಸ್ಟ್ ಡೇ ಅವ್ರು ಕಾಣೆ ಆಗಿದ್ರು, ನಮ್ಗೆ ಸಿಗ್ಲಿಲ್ಲ ಅವರು. ಸೊ ಅವರೆಲ್ಲ ಸ್ವಲ್ಪ ಇವಾಗ ಧೈರ್ಯ ಮಾಡ್ಬಿಟ್ಟು, ಬಿಕಾಸ್ ಇವಾಗ ನಮ್ಗೆ ಇವಾಗ ಪ್ರೊಟೆಕ್ಷನ್ ಇದೆ ಎಲ್ಲಾ ಕಡೆಯಿಂದ, SIT ಅವ್ರ ಹೆಲ್ಪ್ ಇಂದ. ಸೊ ಅವರು ಇವಾಗ ಮುಂದ್ ಬಂದ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ SIT ಗೆ ತುಂಬಾ ಹೆಲ್ಪ್ ಆಗುತ್ತೆ. DNA ಮ್ಯಾಚಿಂಗ್ ಮಾಡೋದಾಗಿರ್ಲಿ ಅಥವಾ ಈಗ ಸ್ಕೆಲಿಟಲ್ ರಿಮೇನ್ಸ್ ನಾವ್ ಏನ ಹಿಂದಿನ ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನಿದೆ ಅದನ್ನ ಕಟ್ಟದಾಗ್ಲೇನೆ ಇನ್ವೆಸ್ಟಿಗೇಷನ್ ಒಂದ್ ಪ್ರಾಪರ್ ಶೇಪ್ ತಗೊಳುತ್ತೆ. ಈಗ ಮಿಸ್ಸಿಂಗ್ ಅಂತ ಅಂದಾಗ ತುಂಬಾ ಜನ ಈಗ ಬಂದು ಮಾತಾಡಿದ್ದಾರೆ, ನಮ್ಮ ಮಗಳು ಮಿಸ್ಸಿಂಗು, ನನ್ನ ತಂಗಿ ಮಿಸ್ಸಿಂಗು ಅಂತ. ಬಟ್ ಇದು ಸಿಕ್ಕಿರೋದು ಒಬ್ಬ ಪುರುಷನ ಅಸ್ಥಿಪಂಜರ ಅಂತಲೂ ಹೇಳ್ತಿದ್ದಾರೆ. ಹಾಗಾದ್ರೆ ಇದನ್ನ ಮ್ಯಾಚ್ ಮಾಡೋದು ಈಗ ಆ ಟೈಮಲ್ಲಿ ಯಾವ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ದಾಖಲಾಗಿತ್ತೋ ಅದರ ಆಧಾರದ ಮೇಲೆ, ಮತ್ತೆ ಈಗೇನು ಮೂಳೆಗಳು ಸಿಕ್ಕಿದೆ ಇದು ಯಾವ ಏಜ್ ಗ್ರೂಪ್ನಲ್ಲಿ ಮೃತಪಟ್ಟಾಗ ಯಾವ ಏಜ್ ಗ್ರೂಪಿಗಿತ್ತು ಅನ್ನೋದು. ಸೊ ಅದೆಲ್ಲದನ್ನು ಕಂಪೇರ್ ಮಾಡಿ ನೋಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ.
ಹೌದು, ಅಂದ್ರೆ ಮ್ಯಾಚಿಂಗ್ ಮೇನ್ ಆಗಿ ಮ್ಯಾಚಿಂಗ್ ಮಾಡ್ಬೇಕು. ಅವಾಗ್ಲೇನೆ DNA ಮ್ಯಾಚಿಂಗ್ ಮಾಡಿದಾಗ ನಮ್ಗೊಂದು ಐಡಿಯಾ ಬರುತ್ತೆ ಯಾವ ತರ ಅಂದ್ರೆ ಏನ್ ಆಗಿರ್ಬೋದು. ಇವಾಗ ಅವ್ರದ್ ಮಿಸ್ಸಿಂಗ್ ಕಂಪ್ಲೇಂಟ್ ನಾವು ಸ್ಟೋರಿ ಕೇಳ್ಬಿಟ್ಟು ಅವಾಗ ಮತ್ತೆ ಒಂದ್ ಡಾಟ್ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲೋ ಒಂದ್ ಕಡೆ ನಮ್ಗೊಂದು ಐಡಿಯಾ ಬರುತ್ತೆ, ಮೋಸ್ಟ್ಲಿ ಇದು ಅಸ್ಥಿ ಪಂಜರ ಇಲ್ಲಿ ಬರಕ್ ಏನೋ ಒಂದ್ ಕಾರಣ ಇರ್ಬೋದು. ಅವಾಗ ಮತ್ತೆ ನಾವು ವಾಪಸ್ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆ ತರ ಏನಾದ್ರು ರಿಜಿಸ್ಟರ್ ಆಗಿತ್ತು ಆ ಟೈಮಲ್ಲಿ ಮತ್ತೆ ಅದನ್ನ ರಿವ್ಯೂ ಮಾಡ್ಬೋದು. ಓಕೆ, ಅಂದ್ರೆ ಇಟ್ಸ್ ಲೆಂತಿ ಪ್ರಾಸೆಸ್ ಆಕ್ಚುಲಿ. ಇಮಿಡಿಯೇಟ್ ಪ್ರಾಸೆಸ್ ಆಗುತ್ತೆ ಇದು. ಏನಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇವಾಗ ಒಂದ್ ಮೂವ್ಮೆಂಟ್ ನಡೀತಾ ಇದೆ, ಜನರು ಅವೇರ್ನೆಸ್ ಇಟ್ಕೋಬೇಕು, ಕೇಸ್ ಡೈಲ್ಯೂಟ್ ಆಗಕ್ ಬಿಟ್ಕೊಡ್ಬಾರ್ದು ಅಂತ ಅಷ್ಟೇನೆ. ಈಗ ಅದೊಂದು ಮೂವ್ಮೆಂಟ್ ಅಲ್ಲಿ ನಾವು ಇವಾಗೆಲ್ಲ ನಾವು ಎಲ್ರು ನಮ್ಮ ಒಪಿನಿಯನ್ಸ್ ಕೊಡ್ತಾ ಇದೀವಿ. ಸೊ ಈ ಟೈಮ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಗವರ್ಮೆಂಟ್ ಇರ್ಬೋದು ಅಥವಾ SIT ಇನ್ವೆಸ್ಟಿಗೇಷನ್ ಟೀಮ್ ಮತ್ತೆ ನಾವು ಅವ್ರಿಗೆ ಪ್ರೋಬ್ ಮಾಡ್ತಾ ಇರ್ಬೇಕು. ಅವಾಗ ನಮ್ಗದು ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಇವಾಗ ಜಸ್ಟ್ ಒಂದ್ ಸ್ಕೆಲಿಟಲ್ ರಿಮೇನ್ ಸಿಕ್ಕಿದೆ ಅಂತ ಮಾತ್ರಕ್ಕೆ ಮುಗಿಸ್ಬಿಡಲ್ಲ. ಅದು ಪ್ರಾಪರ್ ಅದ್ರ ಸ್ಟೋರಿ ಬಿಲ್ಡಪ್ ಆಗೋ ತನಕ ನಮ್ಗೆ ಏನು ಔಟ್ಕಮ್ಸ್ ಅಷ್ಟು ಈಸಿಲಿ ಸಿಗಲ್ಲ. ಈಗ ಪೂರ್ತಿಯಾದ ಒಂದು ಅಸ್ಥಿ ಪಂಜರ ಸಿಕ್ಕರೆ ಕಾಸ್ ಆಫ್ ಡೆತ್ ಅಥವಾ ಎಲ್ಲಾದ್ರೂ ಇಂಜುರಿ ಆಗಿತ್ತಾ ಇವೆಲ್ಲವೂ ಗೊತ್ತಾಗುತ್ತೆ. ಬಟ್ ಈಗ ಸಪ್ರೇಟ್ ಮೂಳೆಗಳು ಸಿಕ್ಕಾಗ ಕಾಸ್ ಆಫ್ ಡೆತ್ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡೋದು ಸಹ ಕಷ್ಟ ಆಗತ್ತೆ ಅಲ್ವಾ? ಅದು ಸಹಜ ಸಾವ ಅಂತ. ಈಗ ಏನೋ ಒಂದ್ ಬೋನ್ ಮೂಳೆ ಮುರ್ತಿತ್ತು, ಅದನ್ನ ಕೆಳಗಡೆ ಬರಿ ಮಾಡಿದ್ದಾರೆ, ನಾವು ಅಸ್ಯೂಮ್ ಮಾಡ್ಕೋಬಹುದು ಯಾರೋ ಫ್ರಾಕ್ಚರ್ ಆಗಿತ್ತೇನೋ ಆ ತರ ಹಾಕ್ಬಿಟ್ಟಿದ್ದಾರೆ, ಸುಮ್ನೆ ಅಸ್ಯೂಮ್ ಮಾಡ್ಬೋದು. ಬಟ್ ಅದು ಬಿಕಾಸ್ ಈವನ್ ಡಿಕಂಪೋಸಿಷನ್ ಇಂದಾನು ಆತರ ಆಗಿರ್ಬೋದು ಅಂತಾನು ಹೇಳ್ಬೋದು ನಾವು. ಸೊ ಅಷ್ಟು ನಮ್ ಪ್ರಾಪರ್ ಆಗಿ ಹೇಳೋದ್ ಸ್ವಲ್ಪ ಕಷ್ಟನೇನೆ ಅದು. ಏನಂದ್ರೆ ನಮ್ ಮೇಜರ್ ಏನಂತಂದ್ರೆ ಒಂದು ನಾವು ಈ ಸ್ಕೆಲಿಟಲ್ ರಿಮೇನ್ಸ್ ಅಲ್ಲಿ ಇವಾಗ ಆಕ್ಚುಲಿ ತುಂಬಾ ಅಡ್ವಾನ್ಸ್ಡ್ ಇದೆ ಫಾರೆನ್ಸಿಕ್ ಅನಾಲಿಸಿಸ್. ಈಗ ಅವ್ರು ನನ್ಗ ಅನ್ಸೋ ಮಟ್ಟಿಗೆ ಮೋಸ್ಟ್ಲಿ ಅಲ್ಲಿಂದ ಸ್ವಲ್ಪ ಮಣ್ಣನ್ನು ತಗೊಂಡ್ ಹೋಗಿರ್ತಾರೆ. ಬಿಕಾಸ್ ಅವನು ಅನಾಮಧೇಯ ವ್ಯಕ್ತಿ ಹೇಳಿದಾನೆ ಯಾರೋ ಒಬ್ಳು ಹುಡುಗಿ ಮೇಲೆ ಆಸಿಡ್ ಹಾಕ್ಬಿಟ್ಟು ಇದು ಮಾಡಿದ್ದಾರೆ ಅಂತಂದು. ಈಗ ಸೊ ಆ ಮಣ್ಣನ್ನು ಅನಲೈಸ್ ಮಾಡ್ಬಿಟ್ಟು ಏನಾದ್ರು ಪಾಯ್ಸನಿಂಗ್ ಏನಾದ್ರು ಇದೆಯಾ ಅದನ್ನು ಅವ್ರು ಮೋಸ್ಟ್ಲಿ ನನ್ಗನ್ಸೋ ಮಟ್ಟಿಗೆ ಅದನ್ನು ಒಂದು ಅವ್ರು ಕನ್ಸಿಡರ್ ಮಾಡೇ ಇರ್ತಾರೆ. ಸೊ ಅದನ್ನು ಮಣ್ಣು ತಗೊಂಡು ಹೋಗ್ಬಿಟ್ಟು ಈಗ ಅದನ್ನ ಅನಲೈಸ್ ಮಾಡಿ ಈ ತರ ಇದು ಇಟ್ಸ್ ಅ ವೆರಿ ಲೆಂದಿ ಪ್ರಾಸೆಸ್. ಏನಂದ್ರೆ ಅದು ಒಂದ್ ನೈಟ್ ಅಲ್ಲಿ ಅಥವಾ ಒಂದ್ ದಿನದಲ್ಲಿ ಸ್ಕೆಲಿಟಲ್ ರಿಮೇನ್ಸ್ ಸಿಕ್ತ ಅಂದ ತಕ್ಷಣ SIT ರೋಲ್ ಮುಗೀತು ಅನ್ನೋದಲ್ಲ, ಅಥವಾ ನಮ್ಗಳ ರೋಲ್ ಮುಗೀತು ಅಥವಾ ಮೀಡಿಯಾ ರೋಲ್ ಮುಗೀತಲ್ಲ. ನಾವ್ ಆಕ್ಚುಲಿ ಇನ್ಮೇಲೆ ಅದು ಇವಾಗ ಪ್ರೋಬ್ ಮಾಡ್ಬೇಕಂದ್ರೆ ಜನರು ಇನ್ನ ಈಗ ಅವ್ರಿಗೊಂದು ಹಿಂಟ್ ಬಂತು, ಅಲ್ಲಿ ಏನೋ ಸಸ್ಪಿಷಿಯಸ್ ಇದೆ ಅನ್ನೋದು ನಮಗ್ ಗೊತ್ತಾಯ್ತು. ಇವಾಗ ಕುರುಹು ಪತ್ತೆ ಆಗೋದು ಮೋಸ್ಟ್ ಅದು ನಮಗ್ ಜಾಸ್ತಿ ಇಂಪಾರ್ಟೆಂಟ್ ಇದ್ದಿದ್ದು. ಇವಾಗ ನಮಗ್ ಗೊತ್ತಾಯ್ತು. ಸೊ ಐ ಥಿಂಕ್ ಇನ್ಮೇಲೆ ಅದು ಇನ್ವೆಸ್ಟಿಗೇಷನ್ ಹೊಸ ಶೇಪ್ ತಗೊಳುತ್ತೆ. ಇವಾಗ ಜನರು ಇನ್ನ ಸ್ವಲ್ಪ ಅಲರ್ಟ್ ಆಗ್ಬೇಕು. ಅವರು ಈಗ ನಾನೊಬ್ಬ ಕಾಮನ್ ಪರ್ಸನ್ ಆಗಿ ಯೋಚನೆ ಮಾಡಿದ್ರೆ ಯಾರೋ ಒಬ್ರು ಈಗ ಏನೋ ಒಂದ್ ಕತೆ ಹೇಳಿರ್ತಾರೆ, ನಂಗೆ ಧರ್ಮಸ್ಥಳಕ್ಕೆ ಹೋದಲ್ಲಿ ಈ ತರ ಏನೋ ಆಗಿತ್ತು ಒಂಥರ ಇನ್ಸಿಡೆಂಟ್, ಅವರೆಲ್ಲ ಮುಂದೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅವಾಗ. ಸೊ ನಾವು ಅದನ್ನ ಹೈಡ್ ಮಾಡಬಾರ್ದು. ಎಷ್ಟು ಇನ್ಫಾರ್ಮೇಶನ್ ಇದೆಯೋ ಅಷ್ಟು ಕೊಟ್ಟಷ್ಟು ತನಿಖೆ ಕೂಡ ಸಹಕಾರಿಯಾಗುತ್ತೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಎಸ್ ಮ್ಯಾಮ್, ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.